ನಿನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಮನೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಜೋಡೆತ್ತು ನಾವು ಯಾವತ್ತಿದ್ರೂ ಕೂಡ ಒಂದೇ ಅಂತ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು. ಆದ್ರೆ ಮಧ್ಯಾಹ್ನ ಹೊತ್ತಿಗೆ ಸಿದ್ದರಾಮಯ್ಯ ಬಾಯಲ್ಲಿ ವೈರಾಗ್ಯದ ಮಾತು ಕೇಳಿ ಬಂತು. ಈ ಬಗ್ಗೆ ರಾಜಕೀಯ ಚರ್ಚೆ ನಡೀತಾ ಇರುವಂತ ಹೊತ್ತಲ್ಲೇ ಅತ್ತ ಮಂಗಳೂರಿನಲ್ಲಿ ಸಿಎಂ ಡಿಸಿಎಂ ಪರ ಬಲ ಪ್ರದರ್ಶನ ನಡೀತಾ ಇದೆ. ಒಂದು ಬಣದಿಂದ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆ ಕೂಗ್ತಾ ಇದ್ರೆ ಮತ್ತೊಂದು ಬಣ ಡಿ.ಕೆ. ಶಿವಕುಮಾರ್ ಪರ ಜೈಕಾರ ಹಾಕ್ತಿದೆ. ಬೆಂಗಳೂರಿನಲ್ಲಿ ನಡೀತಿದ್ದ ಬಣ ಪಾಲಿಟಿಕ್ಸ್ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ವೇಣುಗೋಪಾಲ್ ಸಮ್ಮುಖದಲ್ಲೇ ಎರಡು ಬಣಗಳ ಜಿದ್ದಾಜಿದ್ದಿ. ಸಿಎಂ ಡಿಸಿಎಂ ಮಾತ್ರ ಶಾಂತಿ, ಬೆಂಬಲಿಗರು ಕ್ರಾಂತಿ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಪಕ್ಷದಲ್ಲಿ ಬಣ ರಾಜಕೀಯ ಮುಂದುವರೆದಿದೆ. ಮಂಗಳೂರಿನಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಮ್ಮುಖದಲ್ಲೇ ಇವತ್ತು ಸಿಎಂ ಪರ ಒಂದು ಬಣ, ಡಿಕೆ ಪರ ಮತ್ತೊಂದು ಬಣ ಜಿದ್ದಿಗೆ ಶಕ್ತಿ ಪ್ರದರ್ಶನ ಮಾಡಿ ಪ್ರಸಂಗ ನಡೆಯಿತು. ಕೊಣಜೆಯಲ್ಲಿ ನಾರಾಯಣಗುರು ಗಾಂಧಿ ಸಂವಾದ ಶತಮಾನೋತ್ಸವದಲ್ಲಿ ಭಾಗಿಯಾಗಲು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಇವತ್ತು ಮಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ವೇಣುಗೋಪಾಲ್ ಸಮ್ಮುಖದಲ್ಲೇ ಪಕ್ಷದಲ್ಲಿನ ಒಳ ರಾಜಕೀಯ ಬಯಲಾಯಿತು. ಏರ್ಪೋರ್ಟ್ನಿಂದ ವೇಣುಗೋಪಾಲ್ ಹೊರಗೆ ಬರ್ತಿದ್ದಂತೆ ಬೆಂಬಲಿಗರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರ ಘೋಷಣೆಗಳನ್ನು ಕೂಗಿದ್ರು. ಡಿಕೆಶಿ ಆಪ್ತ ಮಿಥುನ್ ರೈ ಹಾಗೂ ಬೆಂಬಲಿಗರು ಡಿಕೆ ಪರ ಘೋಷಣೆ ಕೂಗ್ತಾ ವೇಣುಗೋಪಾಲ್ ಎದುರೇ ಶಕ್ತಿ ಪ್ರದರ್ಶನ ಮಾಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರಿಂದ ತಳ್ಳಾಟ, ನೂಕಾಟ ಉಂಟಾಯಿತು. ಏರ್ಪೋರ್ಟ್ನಿಂದ ಎಕ್ಸಿಟ್ ಆಗಲು ವೇಣುಗೋಪಾಲ್ ಹರಸಾಹಸ ಪಡುವಂತಾಯಿತು. ಬಳಿಕ ಮಾತನಾಡಿದ ಮಿಥುನ್ ರೈ, ನಮ್ಮ ನಾಯಕರ ಪರವಾಗಿ ನಾವು ಘೋಷಣೆ ಕೂಗಿದ್ದೇವೆ. ಸಿದ್ದರಾಮಯ್ಯ ಕೂಡ ನಮ್ಮ ನಾಯಕರೇ. ಆದ್ರೆ ಶಿವಕುಮಾರ್ ಅವರಿಗೆ ಸಿಎಂ ಆಗಲು ಒಂದು ಚಾನ್ಸ್ ಸಿಗಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೂ ಮುನ್ನ ಮಂಗಳೂರು ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆಗಳು ಮಾರ್ದನಿಸಿದ್ವು. ಗೃಹ ಸಚಿವ ಜಿ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಜಮೀರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಹಲವು ನಾಯಕರ ಜೊತೆ ಸಿಎಂ ಏರ್ಪೋರ್ಟ್ನಿಂದ ಹೊರಬರುತ್ತಿದ್ದಂತೆ ಎಂಎಲ್ಸಿ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಸೇರಿದ ಬೆಂಬಲಿಗರು ಸಿದ್ದು ಪೂರ್ಣಾವಧಿ ಸಿಎಂ ಸಿದ್ದು ಅಂತ ಜೈಕಾರ ಹಾಕಿದ್ರು. ನಿನ್ನೆ ಡಿಕೆ ಜೊತೆ ಬ್ರೇಕ್ಫಾಸ್ಟ್, ಇವತ್ತು ವೇಣುಗೋಪಾಲ್ ಜೊತೆ ಸಿಎಂ ಲಂಚ್. ವೇಣುಗೋಪಾಲ್ ಸಮ್ಮುಖದಲ್ಲೇ ಸಿಎಂ ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ಬಲ ಪ್ರದರ್ಶನ ಮಾಡಿದ್ರು. ಮಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದ ಇಡೀ ಅಹಿಂದ ನಾಯಕರ ದಂಡೆ ಒಗ್ಗಟ್ಟಿನಿಂದ ಇದ್ದೇವೆ ಅನ್ನೋ ಸಂದೇಶವನ್ನ ಸಾರಿದ್ರು. ಜೊತೆಗೆ ಡಿಕೆ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ಸಿಎಂ ಇವತ್ತು ವೇಣುಗೋಪಾಲ್ ಜೊತೆ 15 ನಿಮಿಷಕ್ಕೂ ಹೆಚ್ಚು ಕಾಲ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ರು. ಇನ್ನು ವೇಣುಗೋಪಾಲ್ ಪಾಲ್ಗೊಂಡಿದ್ದು ನಾರಾಯಣಗುರು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ. ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಗೂ ಕೂಡ ಆಹ್ವಾನ ನೀಡಲಾಗಿತ್ತು. ಆದರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತ್ರ ಆಹ್ವಾನ ನೀಡಿರಲಿಲ್ಲ. ಅದೇನೇ ಇರಲಿ ಬಿಡಿ, ಡಿಕೆ ಜೊತೆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟು ಪ್ರದರ್ಶನ ಬಳಿಕ ಮಂಗಳೂರಿನಲ್ಲಿ ನಡೆದ ಬಣ ರಾಜಕೀಯ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಬಲ್ ಟಿವಿ, ಬೆಂಗಳೂರು.